ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡದ ನಮಸ್ಕಾರ. ಕರ್ನಾಟಕ ಸಂಘ ದಿಲ್ಲಿ ನೂತನವಾಗಿ ಲೋಕಸಭೆಗೆ ಆಯ್ಕೆಯಾಗಿರುವಂಥ ಎಲ್ಲರಿಗೂ ಕೂಡ ಕರೆದು ಅಭಿನಂದನೆಯನ್ನು ಹೇಳಬೇಕನ್ನುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಆತ್ಮೀಯರಾದಂಥ ಶ್ರೀ ಕುಮಾರಸ್ವಾಮಿ ಅವರೇ, ಮಾಜಿ ಕರ್ನಾಟಕದ ಸ್ಪೀಕರ್ ಆದಂಥ ಶ್ರೀ ವಿಶ್ವೇಶ್ವರ ಕಾಗೇರಿ ಹೆಗಡೆ ಅವರೇ, ಮತ್ತು ಖ್ಯಾತ ವೈದ್ಯರು, ಜಯದೇವ ಕಾರ್ಡಿಯಾಲಜಿ ಇನ್ಸ್ಟಿಟ್ಯೂಟ್ನ ಸಂಪೂರ್ಣವಾದಂಥ ಬೆಳವಣಿಗೆ ಕಾರಣೀಭೂತರಂಥ ಡಾಕ್ಟರ್ ಮಂಜುನಾಥ್ ಅವರೇ, ಮಲ್ಲೇಶ್ ಅವರೇ, ಮತ್ತು ಎಲ್ಲ ದಿಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿರೇ, ಮಾಧ್ಯಮ ಸ್ನೇಹಿತರು, ಭಾಳ ಸಂತೋಷ ಆಗಿದೆ. ಯಾಕಂದರೆ ಕರ್ನಾಟಕದಲ್ಲಿ ನಾವು ಹೆಂಗೆ ಎಲ್ಲರದ್ದು ಜೊತೆಗೆ ಬೆರೆತು ಕಾರ್ಯಕ್ರಮ ಮಾಡ್ತೀವಿ, ಹಂಗೆ ದಿಲ್ಲಿಯಲ್ಲಿ ಇವತ್ತು ನಾವೆಲ್ಲ ಸೇರಿ ಮಾಡ್ತಾ ಇರೋದರಿಂದ ನಾನು ಬೆಂಗಳೂರಿನಲ್ಲೋ ಕರ್ನಾಟಕದಲ್ಲಿ ಇದ್ದೇನೋ ಅಂತ ನನಗೆ ಭಾವನೆ ಬರ್ತಾಯಿದೆ. ನಿಮ್ಮನ್ನೆಲ್ಲ ನೋಡಿ ದಿಲ್ಲಿಯಲ್ಲಿ ಕರ್ನಾಟಕವನ್ನು ಸೃಷ್ಟಿ ಮಾಡಿದಂಥ ಕರ್ನಾಟಕ ದಿಲ್ಲಿ ಕನ್ನಡ ಸಂಘಕ್ಕೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು, ಕೃತಜ್ಞತೆಗಳು, ಅವಶ್ಯಕತೆಗಳು. ನಾವು ಚುನಾಯಿತ ಆದ ಮೇಲೆ ಇಲ್ಲಿ ದಿಲ್ಲಿಗೆ ಬಂದಾಗ ಹೆಂಗಪ್ಪ ಒಂದೊಂದು ವಾರ ಒಂದೊಂದು ದಿವಸ ಕಳೆಯೋದು ಅಂತ ನಮ್ಗೆ ಅನಿಸ್ತಿರ್ತದೆ. ಯಾವಾಗ ಶುಕ್ರವಾರ ಬಂದಿದ್ದೆವೋ, ಯಾವಾಗ ನಾವು ಫ್ಲೈಟ್ ಹತ್ತಿ ಊರಿಗೆ ಹೋದೆವೋ ಅಂತ ನಮ್ಗೆ ಅನಿಸ್ತಿರ್ತದೆ. ಆದರೆ ತಾವು ದೂರದ ದಿಲ್ಲಿಗೆ ಬಂದು ಕನ್ನಡ ನಾಡವನ್ನು ಬಿಟ್ಟು ಇಲ್ಲಿ ನಿಮ್ಮ ಬದುಕು ಕಟ್ಟಿಕೊಳ್ಳುವಂಥದ್ದನ್ನು ತಾವು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀರಿ. ನಿಮಗೆ ನಾನು ಕೇವಲ ಅಭಿನಂದನೆ ಅಲ್ಲ, ನಿಮಗೆ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಕೂಡ ನಾನು, ಅಷ್ಟು ಸುಲಭ ಅಲ್ಲ. ನಮ್ಮೂರು, ನಮ್ಮ ಜನ, ನಮ್ಮ ಮನೆ, ನಮ್ಮ ಎಲ್ಲ ಸಂಬಂಧಗಳನ್ನು ಬಿಟ್ಟು ದೂರ ಇರುವಂಥದ್ದು ಭಾಳ ಕಷ್ಟ. ಆದರೆ ನಾವೆಲ್ಲ ಇಲ್ಲಿ ಸಂಘ ಕಟ್ಟಿಕೊಂಡು ಇಲ್ಲೇ ನಮ್ಮ ಕರ್ನಾಟಕವನ್ನು ಸೃಷ್ಟಿ ಮಾಡಿದ್ದೀರಿ, ಇಲ್ಲೇ ನಿಮ್ಮ ಊರುಗಳನ್ನು ಸೃಷ್ಟಿ ಮಾಡಿಕೊಂಡ್ರಿ, ಇಲ್ಲೇ ಸಂಬಂಧಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಒಂದು ಕುಟುಂಬದ ಥರ ತಾವೆಲ್ಲ ಇಲ್ಲಿ ಇರ್ತಾ ಇರೋದನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ಆಗ್ತದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಿ, ಇವತ್ತು ನಾವೆಲ್ಲ ಆಯ್ಕೆ ಆಗಿದೆ. ಎಲ್ಲ ಪಕ್ಷದ ಸಂಸತ್ ಸದಸ್ಯರು ಆಯ್ಕೆ ಆಗಿದ್ದಾರೆ. ಕನ್ನಡ ನಾಡಿನ ಜಲ, ನೆಲ, ಜನ ವಿಷಯಕ್ಕೆ ಬಂದಾಗ ನಾವೆಲ್ಲ ಒಂದಾಗಿ ಹೋರಾಟವನ್ನು ಮಾಡ್ತೀವಿ, ಧ್ವನಿಯನ್ನು ಎತ್ತೇವೆ. ಅಷ್ಟೇ ಅಲ್ಲ, ಕರ್ನಾಟಕದ ಸೇವಾಭಿವೃದ್ಧಿಗೆ ನಿರಂತರವಾದಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೇವೆ. ಅದರಿಂದ ಹಲವಾರು ಕರ್ನಾಟಕಕ್ಕೆ ಹೊಸ ಹೊಸ ಯೋಜನೆಗಳು, ಮೂಲಭೂತ ಸೌಕರ್ಯಗಳು, ಕೇಂದ್ರದ ಅನುದಾನ ಎಲ್ಲವನ್ನು ಕೂಡ ತರೋದಕ್ಕೆ ನಿರಂತರವಾದಂಥ ಪ್ರಯತ್ನಕ್ಕೆ ಯಶಸ್ಸು ಕೂಡ ಸಿಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಭಾರತದಲ್ಲಿ ವೈವಿಧ್ಯಮಯ ಕೂಡಿರುವಂತಹ ಹಲವಾರು ಭಾಷೆ, ಹಲವಾರು ಸಂಸ್ಕೃತಿ, ಹಲವಾರು ವಿಭಿನ್ನವಾಗಿರುವಂಥ ಜಾತಿ, ಮತ, ಪಂಗಡಗಳು, ಇದರ ಮಧ್ಯನೂ ಕೂಡ ಒಂದು ಎಲ್ಲರಿಗೂ ಬೇಕಾಗಿರುವಂಥ ಒಬ್ಬ ನಾಯಕ 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದು ಎಷ್ಟು ಕಷ್ಟ ಸಾಧ್ಯ ಅಂತ ನಾವೆಲ್ಲ ಯೋಚನೆ ಮಾಡಿ. ಜವಾಹರ್ಲಾಲ್ ನೆಹರೂಜಿಯವರು ನಂತರ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸತತವಾಗಿ 3 ಬಾರಿ ಅದನ್ನು ನರೇಂದ್ರ ಮೋದಿಯವರು ಸಾಧನೆ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಕಾಮನ್ ಫ್ಯಾಕ್ಟರ್ ಇದೆ ಅಲ್ಲ. ನರೇಂದ್ರ ಮೋದಿಯವರು ಈ ದೇಶದ ಜನರ ನಾಡಿ ಮಿಡಿತವನ್ನು ಗೊತ್ತಾಗಿ ಅವರ ಹೃದಯದಲ್ಲಿ ಒಂದು ಸ್ಥಾನವನ್ನು ಮಾಡಿದ್ದರಿಂದ ಅದು 3ನೇ ಬಾರಿ ಅವರು ಆಯ್ಕೆ ಆಗೋಕ್ಕೆ ಸಾಧ್ಯ ಆಗಿದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ,
ನಮ್ಮ ನಾಡಿಗೆ ಈ ಒಂದು ನಾಯಕತ್ವದಿಂದ ನಾವೆಲ್ಲ ಬಹಳ ದೊಡ್ಡ ನಿರೀಕ್ಷೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಭಾರತ $5 ಟ್ರಿಲಿಯನ್ ಆಗಬೇಕಾದ್ರೆ $5 ಟ್ರಿಲಿಯನ್ ಭಾರತ ಆಗಬೇಕಾದ್ರೆ $1 ಟ್ರಿಲಿಯನ್ ಎಕಾನಮಿ ಕರ್ನಾಟಕ ಆಗಲೇಬೇಕು. ಅಂದಾಗ ಮಾತ್ರ ಭಾರತ 5 ಟ್ರಿಲಿಯನ್ ಆಗುತ್ತೆ. ಭಾರತದ ಪ್ರಗತಿಯ ಪಥದಲ್ಲಿ, ಭಾರತದ ಅಭಿವೃದ್ಧಿಯ ಕಥೆಯಲ್ಲಿ ಕರ್ನಾಟಕದ ಪ್ರಮುಖ ಸ್ಥಾನ ಇರಲೇಬೇಕು. ಅಂದಾಗ ಮಾತ್ರ ಭಾರತದ ಪ್ರಗತಿ ಆಗಕ್ಕೆ ಸಾಧ್ಯ ಇದೆ. ಇದರ ನನ್ನ ಅಚಲವಾದಂಥ ಒಂದು ನಂಬಿಕೆ ನನಗೆ. ಹೀಗಾಗಿ ಎಲ್ಲ ಕನ್ನಡಿಗರು ಕೂಡ ಇವತ್ತು ನಮ್ಮದೇ ಆದಂಥ ಒಂದು ಸಹಭಾಗಿತ್ವವನ್ನು ಈ ರಾಷ್ಟ್ರ ಕಟ್ಟಲು ನಾವೆಲ್ಲರೂ ಸೇರಿ ಮಾಡಬೇಕು. ಫಸ್ಟು ನಮ್ಮ ಕನ್ನಡ ನಾಡನ್ನು ಕಟ್ಟಿದರೆ ಅದು ರಾಷ್ಟ್ರ ಕಟ್ಟಂತೆ. ಆ ಕೆಲಸವನ್ನು ನಾವು ಮಾಡಬೇಕು. ನೀವು ದೂರದ ದಿಲ್ಲಿಯಿಂದ ಆ ಸ್ಫೂರ್ತಿಯನ್ನು ನಮಗೆ ಕೊಡ್ತಾ ಇದ್ದೀರಿ ಅನ್ನುವಂಥ ಒಂದು ಭಾವನೆ ಈ ಸಭೆಯಿಂದ ಬರ್ತಾ ಇದೆ. ಈ ಒಂದು ಕೇವಲ ಫಸ್ಟ್ ಟೈಮ್ ಬಂದಾಗ ಸನ್ಮಾನ ಮಾಡಿ ನಾವು ಸನ್ಮಾನ ಮಾಡಿಸ್ಕೊಂಡು ಹೋದರೆ ಇದು ಕೆಲಸ ಆಗಲ್ಲ. ನಿರಂತರವಾದಂಥ ಒಂದು ಸಂಬಂಧಗಳನ್ನು ನಾವೆಲ್ಲರೂ ಇಟ್ಕೋಬೇಕಾಗ್ತದೆ. ಹಲವಾರು ಕೆಲಸ ಕಾರ್ಯಗಳು ದಿಲ್ಲಿಯಲ್ಲಿರುವಂಥ ಕನ್ನಡಿಗರ ಸಮಸ್ಯೆನ ಬಗೆಹರಿಸಬೇಕಾಗ್ತದೆ. ಇಲ್ಲಿಯ ಮಕ್ಕಳು, ಶಾಲೆ, ಸಂಸ್ಕೃತಿ, ಹಲವಾರು ಸಮಸ್ಯೆಗಳಿದೆ. ಬೆಂಗಳೂರಿನಲ್ಲೇ ಸಮಸ್ಯೆ ಇರ್ತದೆ. ದಿಲ್ಲಿಗೆ ಬಂದಾಗ ನಿಮಗೆ ನಮ್ಮವರು ಹಲವಾರು ಜನ ನಮ್ಮ ಪರವಾಗಿದ್ದಾರೆ ಅನ್ನುವಂಥ ಆತ್ಮವಿಶ್ವಾಸ ಮೂಡೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ದೂರದ ದಿಲ್ಲಿಯಲ್ಲಿ ಕನ್ನಡದ ಕೊರತೆ ಅಥವಾ ಕನ್ನಡಕ್ಕೆ ಬೆಂಬಲದ ಕೊರತೆ ಆಗದಂತೆ ನೋಡಿಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಬಿಡಬಾರ್ದು. ನಾಗರಿಕತೆ ಬೆಳೀತಾ ಇದೆ, ಆದರೆ ಸಂಸ್ಕೃತಿ ಬಹಳ ಮುಖ್ಯ. ನಾಗರಿಕತೆ ಮತ್ತು ಸಂಸ್ಕೃತಿ ವ್ಯತ್ಯಾಸ ಭಾಳ ಜನಕ್ಕೆ ಗೊತ್ತಿಲ್ಲ. ಒಳ್ಳೆಯ ಮನೆ ಕಟ್ಟಿದರೆ ಅಲ್ಲಿ ಹಳ್ಳಿಯಲ್ಲಿ ಮೊದಲೆಲ್ಲ ಬಿಸಿಕಲ್ ಇತ್ತು. ಬಿಸಿಕಲ್ ಗೊತ್ತಲ್ಲ ನಿಮಗೆ? ಈ ಬೆಂಗಳೂರು ಕಡೆ ಅವ್ರಿಗೆ ಬಿಸಿಕಲ್ ಅಂತ ಗೊತ್ತಿದೆಯಲ್ಲ? ಗೊತ್ತಿಲ್ಲ. ಬಿಸಿಕಲ್ ಅಂತ ಕರಿತಾರಲ್ಲ. ಬಿಸಿಕಲ್ ಇತ್ತು. ಬಿಸಿಕಲ್ ಜೊತೆಗೆ ಬಿಸಿಕಲ್ ಹಾಡುಗಳಿದ್ದು. ಈಗ ಮಿಕ್ಸಿ ಬಂದಿದೆ, ಆದ್ದರಿಂದ ಬಿಸಿಕಲ್ ಜೊತೆಗೆ ಬಿಸಿಕಲ್ ಹಾಡನ್ನು ಹೋಗ್ಬಿಟ್ಟಿದೆ. ನಾಗರಿಕತೆ ಬೆಳೆದಿದೆ. ಮೊದಲು ಸೈಕಲ್ ಇತ್ತು, ಸ್ಕೂಟರ್ ಬಂತು, ಸ್ಕೂಟರಿಂದ ಕಾರ್ ಬಂದಿದೆ, ಏರೋಪ್ಲೇನ್ ಬಂದಿದೆ. ಅದು ಇಷ್ಟೇ ನಮ್ಮ ಸಂಸ್ಕೃತಿ ಅಲ್ಲ. ಪಾಶ್ಚಿಮಾತ್ಯ ದೇಶದ ಒಬ್ಬರು ಹೇಳಿದ್ದಾರೆ, ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ. ವಾಟ್ ವಿ ಹ್ಯಾವ್ ಇಸ್ ಸಿವಿಲೈಸೇಷನ್. ನಾವೇನಾಗಿದ್ದೇವೋ ಅದು ನಮ್ಮ ಸಂಸ್ಕೃತಿ. ವಾಟ್ ವಿ ಆರ್ ಈಸ್ ದ ಕಲ್ಚರ್. ಹೀಗಾಗಿ ಆ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೂ ಕೂಡ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋಣ. ಕೊನೆಯದಾಗಿ ನಿಮ್ಮ ದಿಲ್ಲಿ ಕನ್ನಡ ಸಂಘಕ್ಕೆ ನಾವು 28 ಜನ ಹೊಸ ಸದಸ್ಯರಾಗಿದ್ದೇವೆ ಅಂತ ತಿಳ್ಕೊಂಡ್ಬಿಡ್ರಿ. ನಿಮ್ಮ ಪರವಾಗಿ ನಾವು ಯಾವಾಗಲೂ ಇರ್ತೇವೆ. ಶುಭವಾಗಲಿ. ಧನ್ಯವಾದ.